ಮಾಡ್ಬಿಡ್ತೀವಿ, ಸೈತಾನ ಮಾಡಿಬಿಟ್ಟ, ದುರಾತ್ಮ ಮಾಡಿಬಿಡ್ತು, ದುಷ್ಟಶಕ್ತಿ ಮಾಡಿಬಿಡ್ತು. ಯಾಕೆ? ಅವುಗಳಿಗೆಲ್ಲ ನಿಮ್ಮ ದೇವರು ಭಯ ಪಟ್ಕೊಂಡ್ಬಿಟ್ಟು ಗುಡಿಸಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ರಗ್ಗೊತ್ಕೊಂಡು ಮೇಲೆ. ನಿಮ್ಮ ದೇವರಿಗೆ ಕಾಪಾಡೋಕ್ಕೆ ಶಕ್ತಿ ಇಲ್ವಾ? ದುರಾತ್ಮನ ತಡೆಯೋ ಶಕ್ತಿ ಇಲ್ವಾ? ಸೈತಾನನ ಕುಂಡ್ರಿಸೋ ಶಕ್ತಿ ಇಲ್ವಾ? ಚಂಡಮಾರುತನ ನಿಲ್ಲಿಸೋ ಶಕ್ತಿ ಇಲ್ವಾ? ಗಲೀಲಾಯ ಸಮುದ್ರವನ್ನು ನೋಡಿ ಸುಮ್ಮನೆ ಇರುವಂತ ಹೇಳುವಂತ ಶಕ್ತಿ ಇರುವವನು ತಂದೆ ತಾಯಿಗಳು ಸತ್ತೋಗಿ ಮಕ್ಕಳುಗಳು ಅನಾಥರಾಗಿ ಬೀದಿಗೆ ಬಿದ್ದು ಅವಳು ತನ್ನ ದೇಹವನ್ನು ಅಲ್ಲಿ 100-200 ರೂಪಾಯಿಗೆ ಮಾರ್ತಾ ಇದ್ರೆ ಆ ದೇಹವನ್ನು 100-200ಕ್ಕೆ ಪರ್ಚೇಸ್ ಮಾಡ್ತಾ ಇರುವಂತ ಅಯೋಗ್ಯನಿಗೆ ಹೋಗ್ಬಿಟ್ಟು ಇಂಥದ್ದು ಮಾಡಬೇಡ ಕಣ ಅಂತಂದು ಹೇಳೋಕೆ ಶಕ್ತಿ ಇಲ್ವಾ ನಿಮ್ಮ ದೇವರಿಗೆ? ಇದೆ. ಆದರೆ ಯೆಹೋವನು ಬಿಟ್ಟಿದ್ದಾನೆ. ಯಾಕಂದ್ರೆ ರೋಮ 11:32 ಹೇಳ್ತಾರೆ, ಎಲ್ಲ ಮನುಷ್ಯರಿಗೆ ಕರುಣೆಯನ್ನ ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲ ಮನುಷ್ಯರನ್ನ ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಏನ್ ಮಾಡಿದನಂತೆ? ಕಟ್ಟಿ ಹಾಕಿದ್ದಾನೆ. ಮಗಳೇ, ಹಂಗ್ ಬಿದ್ದಿರೋ ಕಣ, ಒಂದಿನ ಕ್ಷಮಿಸ್ತೀನಿ. ಪರವಾಗಿಲ್ಲ ಮಗಳೇ, ಊರೆಲ್ಲ ಬೈಕೊಂಡ್ಲಿ, ಒಂದಿನ ನಾನು ಬರ್ತೀನಿ, ಕ್ಷಮಿಸ್ತೀನಿ ನಿನ್ನನ್ನ. ಪರವಾಗಿಲ್ಲ, ನಿನ್ನ ಕುಟುಂಬ ನಿನ್ನನ್ನು ಅವಮಾನ ಪಡಿಸ್ಲಿ, ಒಂದಿನ ನೀನು ನನ್ನ ಕಾಲು ಹಿಡ್ಕೊಂಡಿದ್ಯಾ ಅಂತಂದ್ರೆ ಎಲ್ಲ ಸಾಲ ಮುಕ್ತ ಮಾಡಕ್ ಬಿಡ್ತೀನಿ ನಾನು, ಎಲ್ಲ ಸಾಲ ಮನ್ನಾ ಮಾಡಕ್ ಬಿಡ್ತೀನಿ ನಾನು. ಪರವಾಗಿಲ್ಲ, ಏನು ತಲೆ ಕೆಡಿಸ್ಕೊಂಬೇಡ. ಈ ಊರು ನಿನ್ನನ್ನು ಬೈಲಿ, ಈ ಜಿಲ್ಲೆ ನಿನ್ನನ್ನು ಬೈಲಿ, ನಿನ್ನ ಹೆಸರು ನ್ಯೂಸ್ ಪೇಪರಲ್ಲಿ ಬಂದು ಎಷ್ಟು ನಿನ್ನ ಹೆಸರು ಕೆಟ್ಟೋದ್ರು ಪರವಾಗಿಲ್ಲ, ಅವರೆಲ್ಲ ನಿನಗೆ ಜೀವ ಕೊಡೋರು. ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲಲಾರದ ಈ ನೀಚ ಸಮಾಜಕ್ಕೆ ನೀನು ಎದುರು ಅವಶ್ಯಕತೆ ಇಲ್ಲ. ಮೂರ್ಖ ಸಮಾಜ ಇದು. ಪರ್ಸೆಪ್ಷನ್ ಡಿಸಾರ್ಡರ್ ಆಗಿದೆ ಇವರುಗಳಿಗೆ. ಹಂಗಿರೋದ್ರಿಂದ ಈ ಸಮಾಜದ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬೇಡ ಮಗಳೇ. ಒಂದಿನ ನೀನು ಕಣ್ಣೀರಿಂದ ಯಥಾರ್ಥವಾಗಿ ನಿನ್ನ ಸ್ವರೂಪ ಏನೋ ನೀನು ಅದನ್ನು ಯಥಾರ್ಥವಾಗಿ ಹೇಳು. ಸ್ವಾಮಿ, ನನಗೆ ಇಷ್ಟ ಇರಲಿಲ್ಲ ನೋಡಿ, ಇಂಥ ಸನ್ನಿವೇಶಗಳು ಹಿಂಗಾಯ್ತು, ಇದರಿಂದ ನಾನು ಹಿಂಗಾಗ್ಬೇಕಾಯ್ತು ಸ್ವಾಮಿ ಅಂತೇಳಿ ಯಥಾರ್ಥವಾಗಿ ನೀನು ಹೇಳಿದ್ರೆ, ಯೆಹೋವನಿಗೆ ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನವರ ಸಮೀಪದಲ್ಲೇ ಇದ್ದಾನೆ. ಮಗಳೇ, ಸಮಾಧಾನದಿಂದ ಹೋಗು, ನಿನ್ನ ಅಕೌಂಟ್ ಕ್ಲಿಯರ್ ಆಗೋಯ್ತು. ಇಲ್ಲ ಸ್ವಾಮಿ, ಅವ್ನು ಹೇಳ್ತಾ ಇದ್ದಾನೆ, ಇನ್ನು ಅವನು ಹೇಳ್ತಾ ಇದ್ದಾನೆ, ಅದು ಅವನ ಬಾಯಲ್ಲಿದೆ ಅಕೌಂಟ್. ಈಗ ಅವನು ಕೇಳ್ತೀನಿ ಲೆಕ್ಕ. ಏನಪ್ಪಾ ನೀನು ಇವಳ ಬಗ್ಗೆ ಲೆಕ್ಕ ಕೇಳ್ತಲ್ಲ, ಈಗ ನಿಂದು ತೆಗಿಯೋ ಅಕೌಂಟ್ ಅಂದ್ರೆ ಈಗ ಸೀಮೋನೊಂದು 50 ಕೊಡ್ಬೇಕಾಗ್ತದೆ ಅಕೌಂಟು. ಇವಳ್ದು 500 ಇದೆ ಅಂತ ಅವನು ಅಂದ್ಕೊಂಡಿದ್ದಾನೆ. 0 ಇದೆ ಅವಳ ಅಕೌಂಟ್ ಏನಾಗಿದೆ? 0 ಆಗೋಗಿದೆ. ಇವಂದು ಹೋಗ್ಲೇ ಇಲ್ಲ, ಎಲ್ಲ ಇದೆ. ಅಲ್ಲ ಕಣೋ, ನಿಂದ 50 ಇದ್ದೆ, ಅದು ಬಿಟ್ಬಿಟ್ಟಿದ್ದೆ ನಾನು ಇವಳ್ದು 50 ಕ್ಷಮಿಸಿದ್ದೀನಿ, 500 ಕ್ಷಮಿಸಿದ್ದೀನಿ, ನಿಂದ 50 ಕ್ಷಮಿಸ್ಬಿಟ್ಟಿದ್ದೀನಿ. ಬಟ್ ನೀನೇನ್ ಮಾಡ್ತಾ ಇದೀಯಾ? ಅವಳ್ದು 500 ಲೆಕ್ಕ ಕೇಳ್ತಾ ಇದೀಯಲ್ಲ. ಹಂಗಾದ್ರೆ ನಿಂದು ಮಾತ್ರ ಇವಾಗ ಏನ್ ಮಾಡ್ಬೇಕು? ನಾನು ಡಿಮ್ಯಾಂಡ್ ಮಾಡ್ತೀನಿ, ವಾಪಸ್ ಕೊಟ್ಬಿಡು. ನಿಂದು ಕ್ಷಮಿಸಕ್ಕಾಗ. ನೀವು ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮಗೆ